Hello, my dear students. Today we are going to shed light on sonnet as a literary term. What is a sonnet? It is a poem of 14 lines using any of a number of formal rhyme schemes in English, typically having 10 syllables per line. ಸೊ ಇಲ್ಲಿ ಗೊತ್ತಾಗುತ್ತೆ ವಿ ಆರ್ ಹ್ಯಾವಿಂಗ್ 14 ಲೈನ್ಸ್ ಇನ್ ಎ ಸಾನೆಟ್. ಈಗ ನೀವು ಕೇಳಿರ್ತೀರ ಕಪ್ಲೆಟ್, ಟ್ರಿಪ್ಲೆಟ್, ಕ್ವಾರ್ಟೆಟ್ ಈ ಥರ ಕೇಳಿರ್ತೀರಿ, ಸೆಸ್ಟೆಟ್, ಆಕ್ಟೇವ್ ಈ ಥರ ಕೇಳಿರ್ತೀರಲ್ಲ. ಅಂದರೆ ಕಪ್ಲೆಟ್ ಅಂದರೆ 2, ದ್ವಿಪದಿ, ತ್ರಿಪದಿ, ಚೌಪದಿ ಅಂತ ಕರಿತೀವಿ ಕನ್ನಡದಲ್ಲಿ. 3 ಲೈನ್ಸ್, 2 ಲೈನ್ಸ್, ಅದಕ್ಕೊಂದು ಇದನ್ನು ಕೊಟ್ಟಿದ್ದಾರೆ. ಸೊ 14 ಲೈನ್ಸಿಗೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅ ಸಾನೆಟ್. ಸೊ ಇದನ್ನು ಕನ್ನಡದಲ್ಲಿ ಸುನೀತಗಳು ಅಂತ ನಾವು ಕರೆದಿದ್ದೀವಿ. ತುಂಬ ಇದರಲ್ಲಿ ಪಾಪ್ಯುಲರ್ ಆಗಿ ಯೂಸ್ ಮಾಡಿರುವಂಥವರಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮತ್ತು ಲಕ್ಷ್ಮೀನಾರಾಯಣ್ ಭಟ್ಟ ಅಂತ ಇವರಿಬ್ಬರು ಭಾವಗೀತೆಗಳನ್ನ ಬರೆದಿರೋವಂಥವ್ರು, ಲಿರಿಕಲ್ ಪೊಯಿಟ್ರಿಯನ್ನು ಬರೆದಿರೋವಂಥವ್ರು. ದೇ ಹ್ಯಾವ್ ಎಂಪ್ಲಾಯ್ಡ್ ದಿಸ್ ಸಾನೆಟ್ ಫಾರ್ಮ್. ಕನ್ನಡದಲ್ಲಿ ತುಂಬಾ ಯೂಸ್ ಮಾಡಿದ್ದಾರೆ. ಅವರು ಎಚ್.ಎಸ್. ಶಿವಪ್ರಕಾಶ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ದ ಸಾನೆಟ್ ಈಸ್ ಅ ಪಾಪ್ಯುಲರ್ ಕ್ಲಾಸಿಕಲ್ ಫಾರ್ಮ್ that has compelled poets for centuries. Traditionally, the sonnet is a 14-line poem written in iambic pentameter. It's a particular meter, ಇನ್ನೊಂದ್ಸಲ ಹೇಳ್ತೀನಿ ನಾನು ಅದನ್ನು, iambic pentameter, employing one of several rhyme schemes and adhering to a tightly structured thematic organization. ಟ್ರೆಡಿಷ್ನಲ್ ಆಗಿ ಸಾನೆಟ್ ಅನ್ನೋದು ಒಂದು ಟೈಟ್ಲಿ ಸ್ಟ್ರಕ್ಚರ್ಡ್ ಆಗಿರೋವಂಥ ಒಂದು ಆರ್ಗನೈಸೇಷನ್ ಇರುತ್ತೆ, ಒಂದು ಬಂಧ, ಒಂದು ಇದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇದು ಇರೋದು ಇಯಾಂಬಿಕ್ ಪೆಂಟಾಮೀಟರ್. ಈ ಮೀಟರ್ನ ನಿಮಗೆ ಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಯು ಕ್ಯಾನ್ ಗೋ ಥ್ರೂ ದ ಇನ್ಫಾರ್ಮೇಷನ್ ಇನ್ ವಿಕಿಪೀಡಿಯಾದಲ್ಲಿ ಅದನ್ನು ಡೀಟೇಲ್ ಆಗಿ ನೀವು ನೋಡ್ಬೋದು. ಇಟ್ಸ್ ಆ್ಯಕ್ಚುಲಿ ಅನ್ ಇಟಾಲಿಯನ್ ವರ್ಡ್ ಸಾನೆಟೋ. ಇದನ್ನ ಸಾನೆಟೋ ಅಂತ ಕರಿತಾ ಇದ್ರು ಇಟಾಲಿಯನ್ನಲ್ಲಿ. ದ ಆರಿಜಿನ್ ಟುಕ್ ಪ್ಲೇಸ್ ಇನ್ ಇಟಲಿ. ಸೊ ಸಾನೆಟೋ, ದ ನೇಮ್ ಈಸ್ ಟೇಕನ್ ಫ್ರಮ್ ಇಟಾಲಿಯನ್ ಸಾನೆಟೋ ವಿಚ್ ಮೀನ್ಸ್ ಅ ಲಿಟಲ್ ಸೌಂಡ್ ಆರ್ ಸಾಂಗ್. ಭಾವಗೀತೆ, ಗೀತಾತ್ಮಕ, ಲಿರಿಕಲ್ ಅನ್ನೋ ಒಂದು ಇದನ್ನು ಈ ಸಾನೆಟೋ ಅನ್ನೋ ವರ್ಡ್ ಇಲ್ಲಿ ಇಂಪ್ಲೈ ಮಾಡ್ತಾ ಇದೆ. ಇಟ್ಸ್ ಇಂಪ್ಲಾಯಿಂಗ್ ದ್ಯಾಟ್ ಒನ್. ಸೊ ಇಟಾಲಿಯನ್ ಮೋಡ್ ನಮಗೆ ಹೆಚ್ಚಿನ ಇದನ್ನು ತಗೊಳ್ಳೋಕ್ಕಿಂತ ಲೆಟ್ಸ್ ಹ್ಯಾವ್ ಅ ಲುಕ್ ಫ್ರಮ್ ಇಂಗ್ಲ್ಯಾಂಡ್. ಇಂಗ್ಲ್ಯಾಂಡಲ್ಲಿ ಸಾನೆಟ್ನ ಪಾಪ್ಯುಲರ್ ಮಾಡಿದವ್ರು ಯಾರು ಈ ಫಾರ್ಮ್ನ ಅಂತಂದರೆ, ಇಟ್ ಈಸ್ ನನ್ ಅದರ್ ದ್ಯಾನ್ ಸರ್ ವ್ಯಾಟ್ ಆ್ಯಂಡ್ ಸರ್ರೆ. ಸರ್ ಥಾಮಸ್ ವ್ಯಾಟ್ ಆ್ಯಂಡ್ ಹೆನ್ರಿ ಹೋವರ್ಡ್, ದಟ್ ಈಸ್ ದ ಅರ್ಲ್ ಆಫ್ ಸರ್ರೆ, ಆರ್ ಕ್ರೆಡಿಟೆಡ್ ವಿತ್ ಇಂಟ್ರೊಡ್ಯೂಸಿಂಗ್ ದ ಸಾನೆಟ್ to English literature. Watt is known for popularizing the Petrarchan sonnet. Surrey developed the English or Shakespearean sonnet form. ಆಮೇಲೆ ಶೇಕ್ಸ್ಪಿಯರ್ ಅದನ್ನು ತುಂಬ ಪಾಪ್ಯುಲರ್ ಮಾಡ್ದ, ಹಾಗಾಗಿ ಇಟ್ ಈಸ್ ನೋನ್ ಆಸ್ ಶೇಕ್ಸ್ಪಿಯರಿಯನ್ ಸಾನೆಟ್ ಫಾರ್ಮ್. ಆದರೆ ಇವರಿಬ್ಬರು ಕೂಡ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ ಟು ದಿಸ್ ಫಾರ್ಮ್. ಸಾನೆಟ್ ಫಾರ್ಮಿಗೆ ತುಂಬಾ ಒಂದು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೋತ್ ಪೋಯೆಟ್ಸ್ ಎಕ್ಸ್ಪ್ಲೋರ್ಡ್ ಥೀಮ್ಸ್ ಆಫ್ ಲವ್, ಲಾಸ್ ಆ್ಯಂಡ್ ಕೋರ್ಟ್ಲಿ ಲೈಫ್, ಪೇವಿಂಗ್ ದ ವೇ ಫಾರ್ ಲೇಟರ್ ಪೋಯೆಟ್ಸ್ ಲೈಕ್ ಶೇಕ್ಸ್ಪಿಯರ್. ಇವರ ಒಂದು ಪೊಯೆಟ್ರಿ ಅವನಿಗೆ ಮಾದರಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಇಟ್ ಈಸ್ ನೋನ್ ಆ್ಯಸ್ ಇಂಗ್ಲೀಷ್ ಸಾನೆಟ್ ಆ್ಯಸ್ ವೆಲ್ ಆ್ಯಸ್ ಶೇಕ್ಸ್ಪಿಯರಿಯನ್ ಸಾನೆಟ್. ಇದನ್ನು ಶೇಕ್ಸ್ಪಿಯರಿಯನ್ ಸಾನೆಟ್ಸ್ ಅಂತಲೂ ಕರಿತೀವಿ, ಇಂಗ್ಲೀಷ್ ಸಾನೆಟ್ಸ್ ಅಂತಲೂ ಕರಿತೀವಿ. ಅಗೈನ್ some more information regarding them. In essence, while Watt brought the sonnet form to England, Surrey helped establish a distinctively English style, and their combined efforts significantly shaped the trajectory of English poetry.
ಅದರದೇ ಆದ ಒಂದು ಪರಂಪರೆ, ಹೆರಿಟೇಜ್, ಟ್ರಾಜೆಕ್ಟ್ರಿಯನ್ನು ಬೆಳೆಸ್ತಾ ಹೋಯಿತು. ವಾಟ್ ಈಸ್ ಎ ಸಾನೆಟ್? So again we are having a pictorial representation here. So one example is given. Shall I compare thee to a summer's day? Thou art more lovely and more temperate. So here we are having the definition of a sonnet. A sonnet is a one stanza 14-line poem written in iambic pentameter and with a strict rhyme scheme. So what is that rhyme scheme? What is that? And which are the kinds of sonnet we are going to observe further. Here you have the cover page of Shakespeare's sonnets. Look at that. Yes, let's move on to next slide. Key characteristics. 14 lines. All sonnets consist exactly 14 lines. Again, in iambic pentameter. Each line usually has 10 syllables with an alternating pattern of unstressed and stressed syllables. Here they have given some example. Rhyme scheme. Petrarchan, Shakespearean. So two kinds of sonnets we already come to know. That is Petrarchan, Italian sonnets. Second one, Shakespearean or English sonnets. So Petrarchan sonnets typically ABBA, ABBA, CDE, CDE, or ABBA, ABBA, CD, 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 like this. And then in Shakespearean sonnets we are having ABAB, CD, CD, EF, EF, G, G. For this you have to refer the poem, you have to go through the poem, and the ending words should be looked for the rhyme scheme like this. Now we are having the thematic structure. Octave, that is in Petrarchan sonnet what we are having. Octave, first 8 lines. Often presents a problem, situation or idea. In sestet, that is the last 6 lines, often offers a resolution, comment or twist on the initial idea. So in the first 8 lines, a problem, a situation or idea is presented in the first 8 lines. That is called octave. And the next demarcation, that is sestet, next 6 lines. It obviously offers a resolution, a comment or twist on the initial idea. This is the pattern. This is the structural and thematic pattern. You can observe this in Petrarchan sonnets. Volta or turn. In both types, there is a turn in thought or argument, often occurring around the 9th line, marking the transition from octave to sestet. ಟರ್ನ್ ಎಲ್ಲಿ ಆಗುತ್ತೆ ಅಂತಂದರೆ ನೈನ್ತ್ ಲೈನಲ್ಲಿ ಆಬ್ವಿಯಸ್ಲಿ ಆಫ್ಟರ್ ದ ಎಂಡ್ ಆಫ್ ಆಕ್ಟೇವ್. 8th ಲೈನ್ ಮುಗಿದ ಮೇಲೆ 9th ಲೈನಿಗೆ ಯಾವಾಗ ಸ್ವಿಚ್ ಆನ್ ಆಗ್ತೀವಲ್ಲ, ಅಟ್ ದಟ್ ಮೂಮೆಂಟ್ ಯು ಅಬ್ಸರ್ವ್ ಎ ಟರ್ನ್, ಎ ಶಿಫ್ಟ್ ಇನ್ ದ ಟೋನ್ ಆಫ್ ದ ಪೋಯಮ್ನ ಒಂದು ಇದೇನೆ ಚೇಂಜ್ ಆಗ್ತಾ ಹೋಗುತ್ತೆ. ಸಬ್ಜೆಕ್ಟ್ ಮ್ಯಾಟರ್. Sonnets frequently explore themes of love, beauty, time and mortality. ಆಗ ಇದ್ದಂಥ ಒಂದು ಇದರ ಪ್ರಕಾರ, ಎಲಿಜಬೆಥನ್ ಎರಾದಲ್ಲಿ ಇದ್ದಂಥ ಒಂದು ಇದರ ಪ್ರಕಾರ, ದೇ ಯೂಶಲಿ ರಿವಾಲ್ವ್ ಅರೌಂಡ್ ದ ಥೀಮ್ಸ್ ಆಫ್ ಲವ್, ಬ್ಯೂಟಿ, ಟೈಮ್ ಆ್ಯಂಡ್ ಮಾರ್ಟಾಲಿಟಿ. ವೇರಿಯೇಷನ್ಸ್. There are other 2 types of sonnets, that is a Spenserian sonnet and a curtal sonnet. Let's see what is a Spenserian sonnet. A variation of the English sonnet with a more complex rhyme scheme, ABAB, BCBC, CDCD, EE, and a tendency to link the quatrains. Once again, I'm going to repeat them.
a variation of the English sonnet with a more complex rhyme scheme and a tendency to link the quatrains. It's somewhat complex form compared to English sonnet. So next we are having curtal sonnet, a shortened form of sonnet invented by Gerard Manley Hopkins with 10.5 or 11 lines, maintaining the proportions of the Petrarchan sonnets. ಸೊ ಇದರಲ್ಲಿ ನಿಮ್ಗೆ ಅರ್ಥ ಆಗೋದು ಏನಂದರೆ ಪೆಟ್ರಾರ್ಕನ್ ಸಾನೆಟ್ಗಿಂತ ಲೈನ್ಸ್ನ ಕರ್ಟ್ ಅಂದರೆ ಕಡಿಮೆ ಮಾಡೋದು, ಶಾರ್ಟನ್ ಮಾಡೋದು. ಸೊ ಈ ಶಾರ್ಟನ್ಸ್ ದಟ್ ಟು 11 ಲೈನ್ಸ್, 10.5 ಅಥವಾ 11 ಲೈನ್ಸ್ಗೆ ಇಳಿಸ್ತಾನೆ. ಯಾಕೆಂದರೆ ನಮಗೆ ವಿ ನೋ ಅಬೌಟ್ ಜೆರಾರ್ಡ್ ಮ್ಯಾನ್ಲಿ ಹಾಪ್ಕಿನ್ಸ್ ಹೂ ಹ್ಯಾಸ್ ಎಕ್ಸ್ಪೆರಿಮೆಂಟೆಡ್ ವಿತ್ ಲ್ಯಾಂಗ್ವೇಜ್, ವಿತ್ ಎಕ್ಸ್ಪ್ರೆಷನ್. he's creating his own portmanteau words also. ಬಿಕಾಸ್ ಆಫ್ ಆಲ್ ದಿಸ್ ಅವನ ಲಾಜಿಸ್ಟಿಕ್ಸ್ನ ಪ್ರಕಾರನೇ ಅವನು ಸಾನೆಟ್ನ ಕೂಡ ಹ್ಯಾಸ್ ಶಾರ್ಟೆಂಡ್. ಇದನ್ನು ನಾವು ಕರ್ಟಲ್ ಸಾನೆಟ್ ಅಂತ ಕರಿತೀವಿ. ಸೊ ದೀಸ್ ಟು ವೆರೈಟೀಸ್ ಯು ಕಮ್ ಟು ನೋ ಅಬೌಟ್ ಹಿಯರ್. ಟೈಪ್ಸ್ ಆಫ್ ಸಾನೆಟ್ಸ್ once again they have represented here: the Petrarchan sonnet and the Shakespearean or English sonnet. Both adhere to 14-line structure, but they differ in their rhyme schemes and structure. Yes, already we have come to know about them. Petrarchan Italian sonnet, again they have emphasized structure, rhyme scheme and volta, that is turn. Then Shakespearean or English sonnet. Yes, now we are going to have a glimpse of Shakespearean sonnets. Structure. So till here we had an octave and a sestet in Petrarchan sonnet, while in Shakespearean sonnet we are having 3 quatrains. Quatrain ಅಂದರೆ ಆವಾಗಲೇ ಹೇಳಿದೆ ಚೌಪದಿ, 4 ಸಾಲುಗಳ ಸ್ಟ್ಯಾನ್ಸಸ್ ಇರುತ್ತೆ. ಎಷ್ಟು? 3 quatrains are there, followed by a couplet, 2 lines. ಶೇಕ್ಸ್ಪಿಯರ್ನ ಒಂದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ನಿಮ್ಗೆ ಆಮೇಲೆ ನಾನು ಇನ್ನೂ ಹೇಳ್ತೀನಿ ಅಂದ್ಕೊಳ್ತೀನಿ ಮುಂದಿನ ಸ್ಲೈಡ್ಗಳಲ್ಲಿ. ಐ ಡೋಂಟ್ ನೋ ವೆದರ್ ಇಟ್ಸ್ ಅಬೌಟ್ ಇಟ್ ಆರ್ ನಾಟ್. ಅದರಲ್ಲಿ ಏನಂದರೆ ಈಗ ನಿಮಗೆ ಗೊತ್ತಾಗುತ್ತೆ, ಶೇಕ್ಸ್ಪಿಯರ್ ಒಂಥರ ತುಂಬ ಅನ್ಯೂಶುವಲ್ ಆದಂಥ ಎಕ್ಸ್ಪೆರಿಮೆಂಟ್ಸ್ನ ಅವನ ಸಾನೆಟಲ್ಲಿ ಮಾಡಿದ್ದಾನೆ. ಹ್ಯಾಸ್ ರಿವರ್ಸ್ಡ್ ದ ಕೋರ್ಟ್ಲಿ ಪೊಯಿಟ್ರಿ ಆಫ್ ದ ಎಲಿಜಬೆಥನ್ ಎರಾ. ಕೋರ್ಟ್ಲಿ ಪೊಯಿಟ್ರಿಯನ್ನು ಒಂದು ಟಾಪ್ಸಿ ಟರ್ವಿಯಾಗಿ ಅವನು ಮಾಡಿದ್ದಾನೆ. ಹ್ಯಾಸ್ ರಿವರ್ಸ್ಡ್ the theme and also structure and subject ಮ್ಯಾಟರ್ನು ಕೂಡ ಅವನು ಇದು ಮಾಡ್ತಾನೆ. ನಿಮಗೆ ಗೊತ್ತಿದೆ ಅವನ ಸಾನೆಟ್ಸಲ್ಲಿ ಏನಿದೆ ಅನ್ನೋದೆಲ್ಲ. ಮುಂದಿನ ಅವನು ಪರ್ಟಿಕ್ಯುಲರ್ ಆಗಿ ಅವನದೇ ಸಾನೆಟ್ ಓದ್ತಾ ಇದ್ದೀರಾ. ಯು ಆರ್ ರೀಡಿಂಗ್ ಶೇಕ್ಸ್ಪಿಯರ್ ಸಾನೆಟ್. ಸೊ ಇನ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್. ದೆನ್ ರೈಮ್ ಸ್ಕೀಮ್. ಓಕೆ, ಇದನ್ನು ಪೆಟ್ರಾರ್ಕನ್ನ ಒಂದು ಸಲ ನೆನಪಿಸ್ಕೊಳ್ಳೋಣ. ABBA, CDE, CDE or CDC, CDC, isn't it? ಇಲ್ಲಿ ನೋಡಿ ರೈಮ್ ಸ್ಕೀಮ್ ಯಾವ ಥರ ಇದೆ ಅಂದರೆ ABAB, CD, EF, G. ಇದನ್ನ ಕರೆಕ್ಟಾಗಿ 2 ಥರದ ಒಂದು ಸಾನೆಟ್ ಫಾರ್ಮ್ನು ನೀವು ಇಂಟರ್ನೆಟ್ಗೆ ಹೋದರೆ ನೆಟ್ಟಲ್ಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಪೆಟ್ರಾರ್ಕನ್ ಎಕ್ಸಾಂಪಲ್ಸ್ನ ತಗೊಂಡು ಯು ಕ್ಯಾನ್ ಜಾಟ್ ಡೌನ್, ಎಂಡಿಂಗ್ ರೈಮ್ಸ್ನ ಹಾಕ್ಕೊಂಡು ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಇದೇ ಥರ ಪ್ಯಾಟರ್ನ್ ಬರುತ್ತೆ, ಸೇಮ್ ಪ್ಯಾಟರ್ನ್. ಎ ಬಿ ಈಗ ಲೈಟ್ ಅಂತ ಇದೆ ಫಸ್ಟ್ ಲೈನು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಡಿಪ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಥರ್ಡ್ ಲೈನು ಮತ್ತೆ ಎ ಬರಬೇಕಲ್ವ, ಸೈಟ್ ಅಂತ ಬರುತ್ತೆ. ಫೋರ್ತ್ ಲೈನು ಮತ್ತೆ ಬಿ ಥರನೇ ಇರಬೇಕಲ್ವ, ಡಿಪ್ ಅಂತ ಇದೆ, ಸಿಪ್ ಅಂತ ಇರುತ್ತೆ. ಇದೇ ಪ್ಯಾಟರ್ನ್, ದ ಸೇಮ್ ಪ್ಯಾಟರ್ನ್ ವಿಲ್ ಬಿ ಯೂಸ್ಡ್. ಈಗ ನಿಮ್ಗೊಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಅಂದರೆ ಎಂಡಿಂಗ್ ರೈಮ್ನ ಅಬ್ಸರ್ವ್ ಮಾಡಿ, ರೈಮಿಂಗ್ ವರ್ಡ್ಸ್ನ ಅಬ್ಸರ್ವ್ ಮಾಡಿ, ಯು ವಿಲ್ ಹ್ಯಾವ್ ದಿಸ್ ಪ್ಯಾಟರ್ನ್. ಲಾಸ್ಟ್ ಒನ್ನು ಜಿ ಅಂತಲೇ ಇರುತ್ತೆ, ಬೇರೆಯೇ ಆಗಿರುತ್ತೆ. ಆಲ್ವೇಸ್ ದ ಲಾಸ್ಟ್ ಕಪ್ಲೆಟ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಪ್ಯಾಟರ್ನ್. ಸೊ ವೋಲ್ಟಾ, ಟರ್ನ್. ಈಗ ನಾವಲ್ಲಿ ವೋಲ್ಟಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 9th ಲೈನ್ ಅಲ್ವಾ ಪೆಟ್ರಾರ್ಕನ್ ಸಾನೆಟ್ಟಲ್ಲಿ. ಹಿಯರ್ ಮೇ ಅಕ್ಕರ್ after the first octave or at the beginning of the final couplet, often concluding the poem with a summary or twist.
9th ಲೈನಿಂದ ಸ್ಟಾರ್ಟ್ ಆಗ್ಬೋದು, ಅಂದರೆ 3rd ಕ್ವಾರ್ಟ್ರೈನಿಂದ ಸ್ಟಾರ್ಟ್ ಆಗ್ಬೋದು, ಆರ್ ಎಲ್ಸ್ ಇನ್ ದ ಕಪ್ಲೆಟ್ ಮಾತ್ರ ನೋಡಿ ಅಬ್ಸರ್ವ್ ಮಾಡಿ. ಇಟ್ ವಿಲ್ ಬಿ ಆ್ಯಂಟಿಥೆಟಿಕಲ್ ಆರ್ ಇಟ್ ವಿಲ್ ಬಿ like an advocate. He is going to propagate, he is going to uphold his own view. The poet or the speaker is going to uphold, emphasize, lay stress on his perception of the world, death, friendship, love. ಆತ ಏನು ಅಂದುಕೊಂಡಿದ್ದಾನೋ he is going to advocate ಮಾಡ್ತಾ ಹೋಗ್ತಾನೆ. ಸೊ ಲಾಸ್ಟ್ 2 ಲೈನ್ಸ್ ಇದೆಯಲ್ಲ, ದೇ ಆರ್ ಎಪಿಗ್ರಮ್ಯಾಟಿಕ್ ಅಂತ ಕರಿತೀವಿ. ವಿ ಆರ್ ಕಾಲಿಂಗ್ ಇಟ್ ಎಪಿಗ್ರಮ್ಯಾಟಿಕ್. ಅಂದರೆ ಇಟ್ ಈಸ್ ಲೈಕ್ ಆನ್ ಅಡೇಜ್ ಆರ್ ಪ್ರೊವರ್ಬ್ ಆರ್ ಎ ಯೂನಿವರ್ಸಲ್ ಟ್ರುತ್. ಒಂದೇನೋ ಒಂದು ಟ್ರುತ್ನ ಹೇಳ್ತಾ ಇರೋ ಹಾಗೆ ಆ ಒಂದು ಇದನ್ನು ತುಂಬ ಇಂಟೆನ್ಸ್ ಆಗಿ, ದೇ ಆರ್ ಇಂಟೆನ್ಸ್. ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಫಸ್ಟ್ 3 ಕ್ವಾಟ್ರೈನ್ಸಲ್ಲಿ ಹಿ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ಅ ಪ್ರಾಬ್ಲಮ್, ಎ ಸ್ಟೇಟ್ ಆಫ್ ಮೈಂಡ್, ಫೀಲಿಂಗ್ ಲೈಕ್ ದಿಸ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್. ಕಪ್ಲೆಟಲ್ಲಿ ಏನು ಮಾಡ್ತಾನೆ ಅಂತಂದರೆ ಹಿ ಈಸ್ ಗೋಯಿಂಗ್ ಟು ಟ್ರೈ ಟು ರಿಸಾಲ್ವ್ ಹಿಸ್ ಓನ್ ಮೈಂಡ್, ಹಿಸ್ ಓನ್ ಪ್ರಾಬ್ಲಮ್. ಅದಕ್ಕೆ ಒಂದು ಅರ್ಥ, ಸಲ್ಯೂಷನ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಆರ್ ಎಲ್ಸ್ ಲೈಕ್ ಎ ಪ್ರಾಫೆಟಿಕ್ ಆದಂಥ ಕೆಲವು ಲೈನ್ಸ್ನ ಹೇಳ್ತಾನೆ, ಯೂನಿವರ್ಸಲ್ ಟ್ರುತ್ಸ್ ಹೇಳ್ತಾನೆ, ಆ್ಯಂಟಿಥೆಟಿಕಲ್ ಆಗಿ ಹೇಳ್ತಾನೆ. ಎಪಿಗ್ರಮ್ಯಾಟಿಕ್ ಅಂತ ಹೇಳಿದ್ನಲ್ಲ, ಗಾದೆ ಮಾತಿನ ರೀತಿಯಲ್ಲಿ, ಸಾರ್ವಕಾಲಿಕ ಸತ್ಯದ ರೀತಿಯಲ್ಲಿ ಈಸ್ ಗೋಯಿಂಗ್ ಟು ಅನೌನ್ಸ್ ಆರ್ ಡಿಕ್ಲೇರ್ ದ ಥೀಮ್. ಸೊ ಇದನ್ನು ನೋಡಿ, ಇದು ಶೇಕ್ಸ್ಪಿಯರ್ನ ಒಂದು ಸ್ಟ್ರಕ್ಚರ್ ಆಗಿರುತ್ತೆ ಆಲ್ವೇಸ್. ಇದನ್ನ ಅಬ್ಸರ್ವ್ ಮಾಡಿ. ಅದರ್ ನೋಟಬಲ್ ಸಾನೆಟ್ ಫಾರ್ಮ್ಸ್, ಸ್ಪೆನ್ಸೇರಿಯನ್ ಸಾನೆಟ್ ಆ್ಯಂಡ್ ಮಿಲ್ಟಾನಿಕ್ ಸಾನೆಟ್. ನಾನು ಸ್ಪೆನ್ಸೇರಿಯನ್ ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು, ದೇ ಆರ್ ಸಮ್ವಾಟ್ ಕಾಂಪ್ಲೆಕ್ಸ್, ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಮಿಲ್ಟಾನಿಕ್ ಸಾನೆಟ್ ಅಂತ ಅನ್ನೋದು ಯಾವ ಥರ ಇದೆ ನೋಡೋಣ. ವೇರಿಯೇಷನ್ ಆನ್ ದ ಪೆಟ್ರಾರ್ಕನ್ ಫಾರ್ಮ್, ಆಫನ್ ಎಕ್ಸ್ಪ್ಲೋರಿಂಗ್ ಪೊಲಿಟಿಕಲ್, ಇಂಟೆಲೆಕ್ಚುಯಲ್ ಆರ್ ಸ್ಪಿರಿಚುವಲ್ ಥೀಮ್ಸ್. ಅಂದರೆ ಪೆಟ್ರಾರ್ಕನ್ ಫಾರ್ಮ್ಗಿಂತಲೂ ತುಂಬಾ ವೇರಿಯೇಷನ್ ಇರುತ್ತೆ. ಒಂದು ಮಿಲ್ಟನ್ ಇವನು ಹಿ ಈಸ್ ನೋಟೆಡ್ ಫಾರ್ ದ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಆನ್ ಪೊಲಿಟಿಕಲ್ ಮ್ಯಾಟರ್ಸ್ ಆ್ಯಂಡ್ ಇಶ್ಯೂಸ್, ರೆವಲ್ಯೂಷನರಿ ಥಾಟ್ಸ್, ತುಂಬ ಇದನ್ನು ಅವನು ಇದು ಮಾಡ್ತಾ ಹೋಗ್ತಾನೆ. ಸೊ ಪ್ಯೂರಿಟಾನಿಕಲ್ ಆಗಿರೋವಂಥ ಇದು ಸೆಟಪ್ನ ಇದು ಮಾಡೋವಂಥದ್ದು, ಇದನ್ನೆಲ್ಲ ಅವನ ಸಾನೆಟ್ಸಲ್ಲಿ ತರ್ತಾ ಹೋಗ್ತಾನೆ. ಸೊ ಎಕ್ಸ್ಪ್ಲೋರಿಂಗ್ ಪೊಲಿಟಿಕಲ್, ಇಂಟೆಲೆಕ್ಚುಯಲ್ ಆರ್ ಸ್ಪಿರಿಚುವಲ್ ಥೀಮ್ಸ್. Yes, till here we have discussed the sonnet forms, various sonnet forms, structure and also the themes. Thank you for listening to my words. Thank you once again.